ಇನ್ನು ಸರ್ಕಾರದ 50-50 ಸೂತ್ರಕ್ಕೆ 50-50 ಪ್ರತಿಕ್ರಿಯೆ. ಬೆಳಗಾವಿಯಲ್ಲಿ ಮಾತ್ರ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಸದ್ಯಕ್ಕಂತೂ ಅಲ್ಲಿ ಇದೀಗ ರೈತರ ಹೋರಾಟವನ್ನ ಅಂತ್ಯ ಮಾಡಿದ್ದಾರೆ. ಬಟ್ ರಿಕವರಿ ಗೊಂದಲದಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಧರಣಿ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿಯೇ ಬೇರೆ ಜಿಲ್ಲೆಗಳಲ್ಲಿ ಧರಣಿಯನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ರೈತರು. ಬಾಗಲಕೋಟೆ, ವಿಜಯಪುರದಲ್ಲಿ ಪ್ರತಿಭಟನೆಯನ್ನ ಇನ್ನೂ ಕೂಡ ಮಾಡಲಾಗ್ತಾ ಇದೆ. ಸರ್ಕಾರದ ನಿರ್ಧಾರವನ್ನ ಒಪ್ಪಿಕೊಂಡಿಲ್ಲ ಇಲ್ಲಿ ರೈತರು. ಪ್ರತಿ ಟನ್ಗೆ ತಾವು ಏನ್ ಕೇಳಿದ್ವಿ 3,500 ರೂಪಾಯಿ ಕೊಡಬೇಕು ಅಂತ ಹೇಳಿ, ಹಾಗಾಗಿ ಅದನ್ನೇ ಕೊಡಬೇಕು ಅಂತ ಹೇಳಿ ರೈತರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಇನ್ನು ಮುಧೋಳದಲ್ಲಿ ರೈತರ ಹೋರಾಟ ಅಲ್ಲೂ ಕಂಟಿನ್ಯೂ ಆಗಿದೆ. ಕಬ್ಬು ಬೆಳೆಗಾರರಿಗೆ 3,500 ರೂಪಾಯಿ ದರ ಕೊಡಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿ ಹೋರಾಟವನ್ನ ಮುಂದುವರಿಸಿದ್ದಾರೆ. ಸರ್ಕಾರ ಕಾರ್ಖಾನೆ ಮಾಲೀಕರ ಗೋಲ್ಮಾಲ್ ಅಂತ ಹೇಳಿ ಕಿಡಿಕಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸದ್ಯಕ್ಕೆ ಈ ಒಂದು ಪ್ರತಿಭಟನೆ ಅಂತ್ಯ ಆಗಿದೆ. ಅವರು 3,300 ರೂಪಾಯಿ ದರ ನಿಗದಿ ಮಾಡಿದ್ರಲ್ಲ ಅಂತ ಹೇಳಿ ಇದೀಗ ಈ ಧರಣಿಯನ್ನ ಕೈ ಬಿಟ್ಟಿದ್ದಾರೆ. ಆರಂಭ ಆದದ್ದು ಗುರ್ಲಾಪುರದಲ್ಲೇ. ಅಲ್ಲಿಂದ ಆರಂಭ ಆದಂತಹ ಈ ಒಂದು ಎಲ್ಲ ಹೋರಾಟ ಅನೇಕ ಜಿಲ್ಲೆಗಳಿಗೆ ವ್ಯಾಪಿಸಿತ್ತು. ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿತ್ತು. ಆದರೆ ಇದೀಗ ಗುರ್ಲಾಪುರದಲ್ಲಿ ಅಂತ್ಯ ಆಗಿದೆ. ಆದರೆ ಇತರೆ ಜಿಲ್ಲೆಗಳಲ್ಲಿ ಕೂಡ ಆ ಬೇಡಿಕೆ ಇನ್ನೂ ಕೂಡ ಇಟ್ಟುಕೊಂಡು ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. 25 ಅಂದ್ರೆ 2.5 ರಿಕವರಿ ಇದ್ದಂತ ಎಲ್ಲಾ ಬೆಳೆಗಳಿಗೆ 3,200 ರೂಪಾಯಿ ಅಧಿಕೃತವಾಗಿ ಘೋಷಣೆ ಮಾಡಿ, ಇನ್ನು ಕಾರ್ಖಾನೆ ಮಾಲೀಕರು ಇನ್ನೂ ಹೆಚ್ಚುವರಿಯಾಗಿ 50 ರೂಪಾಯಿ ಕೊಡಬೇಕು. ಅದು ಸರ್ಕಾರದಿಂದ ನಾವು 50 ರೂಪಾಯಿ ಕೊಡ್ತೀವಿ, ಒಟ್ಟಾರೆ 3,300 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ 3,200 ರೂಪಾಯಿ ಐತಿ, ಅದು 14 ದಿವಸನಾಗ ಕೊಡಬೇಕು. ಇನ್ನು 50 ರೂಪಾಯಿ ಸರ್ಕಾರದಿಂದ ಬರುವುದು ಮತ್ತು 50 ರೂಪಾಯಿ ಕಾರ್ಖಾನೆದಿಂದ ಬರುವುದು 6 ತಿಂಗಳ ನಂತರ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿಯಾದವು. ನಮ್ಮ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಅವರು ಕಡೆಗಣನೆ ತಗೊಂಡಿಲ್ಲ. 11.25 ಇದ್ರೆ 3,200 ಕೊಡ್ತೀನಿ ಅಂತ ಹೇಳಕತ್ತಾರ ಅವರು. ಮತ್ತೆ ಈಗ 10ಕ್ಕಿಂತ ಕೆಳಗಿದ್ರೆ ಎಷ್ಟು ಅನ್ನೋದು ಗೊತ್ತಾಗಲಿಲ್ಲ, ಅಥವಾ 12ಕ್ಕಿಂತ ಮೇಲೆ ರಿಕವರಿ ಬಂತಂದ್ರೆ ಎಷ್ಟು ಆಗ್ತದೆ ಅನ್ನೋದು ಹೇಳಿಲ್ಲ ಅವರು. ಈ ರೀತಿ ಗೊಂದಲಮಯ ಆದಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಅಧಿಕೃತವಾಗಿ ನಮ್ಮೆಲ್ಲ ಮುಖಂಡರೊಂದಿಗೆ ಸಭೆ ಮಾಡಿ ನಾವು ಹೋರಾಟವನ್ನ ಈಗ ಮುಂದುವರಿಸ್ತಾ ಇದ್ದೀವಿ. ಸರ್ಕಾರ ಒಂದು ಕಾರ್ಖಾನೆ ಮಾಲೀಕರನ್ನ ಬೆಲೆ ನಿಗದಿ ಮಾಡೋ ದಶಕ್ಕೆ ಬೆಂಗಳೂರಿಗೆ ಕರೆದಿತ್ತು. ಆದ್ರೆ ಇವತ್ತು ಕಾರ್ಖಾನೆ ಅವರ ಮಂಡತನ ಕಚೇರಿಯಿಂದ ಆದ್ರೂ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆದ 3,250 ಮತ್ತು ಸರ್ಕಾರ 50 ತಿಳ್ಕೊಂಡು ಏನ 3,300 ರೂಪಾಯಿ ಬೆಲೆ ಘೋಷಣೆ ಮಾಡಿದಾರೋ ಆ ಬೆಲೆಗೆ ನಾವು ಯಾರು ಹೋರಾಟಗಾರ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾವು ಇವತ್ತು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಬೇಡಿರ್ತಕ್ಕಂಥ ಹಣ ಕನಿಷ್ಠ 3,500 ರೂಪಾಯಿ ಕೊಡ್ಬೇಕನ್ನುವಂಥದ್ದು ನಿರ್ಧಾರ ಇಟ್ಟಿವು. ಅದನ್ನ ಕಾರ್ಖಾನೆ ಅವರ ಕಡೆದನ್ನ 3,500 ಕೊಡ್ಬೇಕು. ಮತ್ ಮುಂದ್ ಬರ್ತಕ್ಕಂಥ ಸುವರ್ಣಸೌಧಕ್ಕ ಅಧಿವೇಶನಕ್ಕೆ ಬಂದಿರ್ತಕ್ಕಂಥ ಸಂದರ್ಭದೊಳಗ ಸರ್ಕಾರ 500 ರೂಪಾಯಿ ಟ್ಯಾಕ್ಸ್ ನೊಳಗೆ ಕೊಡ್ಬೇಕಂತಕ್ಕಂಥ ಬೇಡಿಕೆ ಐತಿ ನಮ್ದು. ಅದಕ್ಕೆ ಈ ಸಾಲಂಗ್ಲಿ ಹಣ ಅಂತ ಹೇಳ್ಕರಿಂದ ನಾವ್ ಈ ಸರ್ಕಾರ ಕೇಳಕತ್ತೇವು. ಇವ್ರು ಏನಾರ ಗಂಡು ಗುಂಡಾಳಿ ಮಾಡ್ಕ್ಯಾರ ಕಾರ್ಖಾನೆ ಅವರು ಇವ್ರು ಮಾಡ್ಕ್ಯಾರ ಏನಾರ ಗೋಲ್ಮಾಲ್ ಮಾಡಿದ್ರೆ ನಾವು ನಡೆಯಂಗಿಲ್ಲ. ಕಮಿಟಿಯಲ್ಲಿ ಒಬ್ಬ ಸದಸ್ಯರು ಕೂಡ ಇರ್ತಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಾಗಲಕೋಟೆಯಿಂದ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ಕಬ್ಬಿನ ಕಿಚ್ಚು ತಣ್ಣಗಾಗಿಲ್ಲ, ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಹೋರಾಟ. ಸೊ ಇವರು ಮತ್ತೆ ಈಗ ಬೆಳಗಾವಿಯಲ್ಲಿ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಹೋರಾಟವನ್ನ. ಬಟ್ ಇವರು ಅದಕ್ಕೆ ಇನ್ನೂ ಕೂಡ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರಾ? ಒಂದಷ್ಟು ಗೊಂದಲಗಳು ಇದೆಯಾ ಹೇಗೆ ಅವರಿಗೆ? ನಮಿತಾ, ಕಳೆದ 9 ದಿನಗಳಿಂದ ಕಬ್ಬಿಗಾಗಿ 3,500 ರೂಪಾಯಿ ದರವನ್ನ ನಿಗದಿಪಡಿಸಬೇಕು ಅನ್ನುವಂತ ಹೋರಾಟ ಏನಿತ್ತು, ಈ ಒಂದು ಹೋರಾಟಕ್ಕೆ ನಿನ್ನೆ ಸರ್ಕಾರ ಒಂದು ಸ್ಪಂದನೆಯನ್ನ ನೀಡುವಂತ ಕೆಲಸ ಮಾಡಿತ್ತು. 3,300 ರೂಪಾಯಿ ದರವನ್ನ ಘೋಷಣೆ ಮಾಡಿ ರೈತರ ಹೋರಾಟವನ್ನ ಕೈಬಿಡಿ ಅನ್ನುವಂತಹ ಮನವಿಯನ್ನ ಮಾಡಿದ್ರು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲಿ ದ್ವಂದ್ವ ನಿಲುವು ಉಂಟಾಗ್ತಾ ಇದೆ. ಯಾಕಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ರೈತರು ನಾವು 3,500 ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ವಿ, ಸರ್ಕಾರ ನಮಗೆ 3,500 ರೂಪಾಯಿ ಹಣವನ್ನೇ ನೀಡಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ಕಬ್ಬು ಕಟಾವು ಮಾಡುವ ಕಾರ್ಮಿಕರಿಗೆ ನೀಡುವಂತಹ ಹಣದಲ್ಲಿ ಮಹಾರಾಷ್ಟ್ರದ ಕಾರ್ಮಿಕರಿಗೆ ಬೇರೆ ರೀತಿಯ ಹಣವನ್ನ ನೀಡಿದ್ದಾರೆ ಮತ್ತು ಕರ್ನಾಟಕದ ಕಾರ್ಮಿಕರಿಗೆ ಬೇರೆ ಹಣವನ್ನ ನೀಡಿ, ಅಂದ್ರೆ ಕರ್ನಾಟಕದ ಕಾರ್ಮಿಕರಿಗೆ 114 ರೂಪಾಯಿ ಪ್ರತಿ ಟನ್ಗೂ ಕೂಡ ಕಡಿಮೆ ನೀಡಿದ್ದಾರೆ. ಹೀಗಾಗಿ ಆ ಒಂದು ತಾರತಮ್ಯವನ್ನ ಸರಿಪಡಿಸಬೇಕು, ಅದರ ಒಂದು ಬಾಕಿ ಮೊತ್ತವನ್ನ ನೀಡಬೇಕು. ಅದರ ಜೊತೆಗೇನೆ 3,500 ರೂಪಾಯಿ ದರ ನೀಡಬೇಕು ಅನ್ನುವಂತಹ ಬೇಡಿಕೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಕಾರ್ಖಾನೆ ಮಾಲೀಕರ ಜೊತೆಗೆ ನಡೆದಂತಹ ಸಭೆಯ ಬಳಿಕ ಈ ಒಂದು 3,300 ರೂಪಾಯಿ ದರ ಒಂದು ನಿಗದಿಪಡಿಸುವಂತಹ ನಿರ್ಧಾರಕ್ಕೆ ಬರಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಹೋರಾಟದ ವೇದಿಕೆಗೆ ಬಂದು ಅಲ್ಲಿ ಸ್ಪಷ್ಟೀಕರಣವನ್ನ ನೀಡಬೇಕು. ಯಾವ ರೀತಿಯಾಗಿ 3,300 ರೂಪಾಯಿ ಹಣವನ್ನ ನೀಡ್ತಾ ಇದ್ದಾರೆ, ಅಂದ್ರೆ ರಿಕವರಿ ಆಧಾರದ ಮೇಲೆ ನೀಡ್ತಾ ಇದ್ದಾರಾ ಅಥವಾ ಓವರ್ ಆಲ್ ಆಗಿ 3,300 ರೂಪಾಯಿ ಎಲ್ಲಾ ರೈತರಿಗೂ ಎಲ್ಲಾ ಕಾರ್ಖಾನೆಯವರು ನೀಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ರೈತರು ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಏನು ಮುಧೋಳದಲ್ಲಿ ನಡೀತಾ ಇರತಕ್ಕಂತಹ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿ ನಡೀತಾ ಇರತಕ್ಕಂತಹ ಹೋರಾಟದ ವೇದಿಕೆಗೆ ಬಂದು
ಇರುವಂತದ್ದು. ಸರ್ಕಾರದ ಒಂದು ದರ ನಿಗದಿ ಆದೇಶ ಏನಿದೆ ಅದನ್ನ ವಿವರವಾಗಿ ರೈತರಿಗೆ ಮನವರಿಕೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ನೀಡಬೇಕು. ಅದಾದ ಬಳಿಕ ನಾವು ರೈತರೊಂದಿಗೆ ಒಂದು ಸಮಾಲೋಚನೆ ನಡೆಸಿ ಈ ದರಕ್ಕೆ ಒಪ್ಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ. ಅಲ್ಲಿವರೆಗೂ ಕೂಡ ಈ ಒಂದು ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ನಿನ್ನೆವರೆಗೂ ರಸ್ತೆ ತಡೆ ಆಗಿರ್ಬೋದು, ರಸ್ತಾ ರೋಕೋ ಚಳವಳಿ ಸೇರಿದಂತೆ ಅನೇಕ ವಿವಿಧ ಕಡೆ ವಿವಿಧ ರೀತಿಯಲ್ಲಿ ಹೋರಾಟಗಳು ನಡೆದಿತ್ತು. ಆದ್ರೆ ಸರ್ಕಾರದ ನಿರ್ಧಾರದ ಬಳಿಕ ಈಗ ಮುಧೋಳದ ಸಂಗೊಳ್ಳಿ ಸರ್ಕಲ್ ನಲ್ಲಿ ಮಾತ್ರ ಇನ್ನೂ ಒಂದು ವೇದಿಕೆ ಹಾಕಿ ಅಲ್ಲಿ ಹೋರಾಟವನ್ನ ಮುಂದುವರಿಸುವಂತಹ ನಿರ್ಧಾರಕ್ಕೆ ರೈತರು ಬಂದಿರುವಂತದ್ದು. ನಮಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇನ್ನು ವಿಜಯಪುರದಲ್ಲಿ ಯಾವ ರೀತಿಯಾದಂತಹ ಹೋರಾಟ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಈಗ ಬೆಳಗಾವಿಯಲ್ಲಿ ಹೋರಾಟ ಅಂತ್ಯ ಆಗಿದೆ, ಆದರೆ ಉಳಿದ ಜಿಲ್ಲೆಗಳಲ್ಲಿ ಆ ಹೋರಾಟ ಇನ್ನೂ ಕೂಡ ಕಂಟಿನ್ಯೂ ಆಗಿರುವಂಥದ್ದು, ಅದರಲ್ಲಿ ಒಂದು ವಿಜಯಪುರ. ಈಗ ಅಲ್ಲಿನ ರೈತರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಗೊಂದಲವನ್ನು ಸರಿಪಡಿಸಿ ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದಾರಾ? 3,500 ರೂಪಾಯಿಗೆ ಬೇಡಿಕೆಯನ್ನ ಇಡ್ತಾ ಇದ್ದಾರಾ, ಹೇಗೆ? ನವಿತಾ, ವಿಜಯಪುರ ಜಿಲ್ಲೆಯಲ್ಲಿ ಸಹಿತ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದ್ದು, ಅವರು ಸಹಿತ 3,500 ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಸರ್ಕಾರ ಅಷ್ಟೊಂದು ಪ್ರಮಾಣದಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಮನವರಿಕೆ ಮಾಡಿದ ಬಳಿಕ ಅವರು ಒಂದು ಹೆಜ್ಜೆ ಹಿಂದೆ ಸರಿದಿರುವಂತದ್ದು. ಆದ್ರೆ ಈಗ ಸರ್ಕಾರ ಮಾಡಿರುವಂತಹ ಆದೇಶದಲ್ಲಿರುವಂತಹ ಗೊಂದಲ ವಿಜಯಪುರ, ಬಾಗಲಕೋಟೆ ಈ ಭಾಗದ ರೈತರಿಗೆ ಒಂದು ಹಿನ್ನಡೆಯನ್ನು ಅನುಭವಿಸಿದೆ. ಯಾಕಂದ್ರೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು ಬೆಳಗಾವಿ ಜಿಲ್ಲೆಗೆ ಮಾತ್ರ ಅನ್ವಯ ಆಗುತ್ತೆ ಅನ್ನೋ ರೀತಿಯಲ್ಲಿ ರೈತರು ತಿಳ್ಕೊಂಡ್ಕೊಂಡ ಕಾರಣಕ್ಕೆ ಈ ಒಂದು ಸಮಸ್ಯೆ ಆಗ್ತಾ ಇರುವಂತದ್ದು. ಸರ್ಕಾರ ಒಟ್ಟು 11.25 ಏನು ಇಳುವರಿ ಇರುತ್ತೆ, ಅದಕ್ಕೆ ಮಾತ್ರ 3,300 ರೂಪಾಯಿನ ನಿಗದಿ ಮಾಡಿರುವಂತದ್ದು. ಆದ್ರೆ ವಿಜಯಪುರ, ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಅದರ ಪ್ರಮಾಣ ಕಡಿಮೆ ಇರುತ್ತೆ. ವಿಜಯಪುರದಲ್ಲಿ 10.5 ಇರುತ್ತೆ, ಬಾಗಲಕೋಟೆಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ರೀತಿ 11ಗಿಂತ ಕಡಿಮೆ ಇರ್ತವೆ. ಹಾಗಾಗಿ ನಮಗೂ ಅದೇ ದರ ಕೊಡ್ತಾರಾ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡ್ಬೇಕು ಅಂತ ಹೇಳಿ 11.25 ಮಾತ್ರ ಬಂದ್ರೆ 3,300 ಕೊಡೋದಾದ್ರೆ ಮತ್ತೆ ನಮ್ಗೆ ಬಹುತೇಕ ಕಡಿಮೆ ಬರುತ್ತೆ ಅನ್ನೋದು ಈ ಭಾಗದ ರೈತರ ಆತಂಕಕ್ಕೆ ಕಾರಣವಾಗಿರೋದು. ಹಾಗಾಗಿ ಸರ್ಕಾರ ಏನು ಅಧಿಕೃತವಾಗಿ ನಮ್ಗೆ ಆದೇಶ ಪ್ರತಿ ಕೊಟ್ಟರೆ ಮಾತ್ರ ನಾವು ಹೋರಾಟ ಹಿಂಪಡಿತೀವಿ ಅಂತ ಹೇಳಿದ್ದಾರೆ. ಈಗ ರಸ್ತೆ ತಡೆ ಮಾಡಬೇಕಾಗಿತ್ತು ನಿನ್ನೆ, ಆದ್ರೆ ರಸ್ತೆ ತಡೆ ಮಾಡಿಲ್ಲ, ಅದನ್ನು ಹಿಂಪಡೆದಿದ್ದಾರೆ. ಆದ್ರೆ ರಾತ್ರಿ ಅಧಿಕಾರಿಗಳು ಬಂದು ರೈತರಿಗೆ ಕನ್ವಿನ್ಸ್ ಮಾಡೋ ವ್ಯವಸ್ಥೆಯನ್ನ ಮಾಡಿದ್ರು. ನಿಮ್ಗೆ ಸರ್ಕಾರದ ಆದೇಶ ಪ್ರತಿಯನ್ನು ಕೈಗೆ ತಪ್ಪಿಸ್ತೇವೆ, ಆದ್ರೆ ಹೋರಾಟ ಹಿಂದೆಗಡೆಗೊಳ್ಳಿ ಅಂತ ಹೇಳಿ. ಆದ್ರೆ ರೈತರು ಮಾತ್ರ ಅದಕ್ಕೆ ಒಪ್ತಾ ಇಲ್ಲ. ನಮ್ಗೆ ಆದೇಶ ಪ್ರತಿ ಬಂದ ಮೇಲೆ, ಯಾಕಂದ್ರೆ ಮುಖ್ಯವಾಗಿ ಈ ಕನ್ಫ್ಯೂಷನ್ ಇರೋದ್ರಿಂದ ನಮ್ಗೆ ಮುಂದೆ ಹಾನಿ ಆದ್ರೆ ಏನು ಅಂತ ಹೇಳಿ ಈಗ ಹೇಗೋ ಹೋರಾಟ ಮಾಡ್ತಾ ಇದೀವಿ, ಅದನ್ನ ಕಂಟಿನ್ಯೂ ಮಾಡ್ತೀವಿ. ಒಂದ್ ವೇಳೆ ನಾವು ಹೋರಾಟವನ್ನು ಹಿಂಪಡೆದಿದ್ರೆ ಅವಾಗ ಸರ್ಕಾರ ನಮ್ಗೆ ಕಡಿಮೆ ಬೆಲೆ ಕೊಟ್ರೆ ನಾವು ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ ಅನ್ನೋದು ರೈತರ ಒಂದು ಬೇಡಿಕೆ ಆಗಿರುತ್ತದೆ. ಹಾಗಾಗಿನೇ ಈಗ ಹೋರಾಟ ಜಿಲ್ಲೆಯಲ್ಲಿ ಮುಂದುವರಿಯುವಂಥದ್ದು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಸಹಿತ ಜಿಲ್ಲೆಗೆ ಆಗಮಿಸಿದ್ದಾರೆ. ಅವರು ಏನಾದರೂ ರೈತರನ್ನು ಭೇಟಿ ಆಗ್ತಾರ ನೀವು ಕನ್ಫರ್ಮ್ ಆಗಿಲ್ಲ. ಒಂದ್ ವೇಳೆ ಭೇಟಿ ಆದ್ರೆ ಅವರು ಸಹಿತ ಸರ್ಕಾರದ ಪರವಾಗಿ ಮನವಿಯನ್ನ ಮಾಡಿರುವಂಥದ್ದು. ಸದ್ಯ ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟ ಮುಂದುವರೆದಿದ್ದು. ಇವತ್ತು ಸಂಜೆ ಒಳಗಾಗಿ ಜಿಲ್ಲಾಡಳಿತ ಒಂದು ಅಧಿಕೃತವಾಗಿ ಲಿಖಿತ ರೂಪದಲ್ಲಿ ಅವರಿಗೆ ಭರವಸೆಯನ್ನು ಕೊಡದೇ ಇದ್ರೆ ನಾಳೆ ರಸ್ತೆ ತಡೆ ಮಾಡೋದಕ್ಕೆ ಅವರು ನಿರ್ಧರಿಸಿದ್ದಾರೆ. ಆದ್ರೆ ಇವತ್ತು ಸಂಜೆ 7 ಗಂಟೆವರೆಗೂ ಕಾದು ನೋಡು ಮುಂದಿನ ಹೋರಾಟದ ಬಗ್ಗೆ ಅವರು ನಿರ್ಧಾರ ಮಾಡುವಂಥದ್ದು. ನವಿತಾ. ಓಕೆ, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ.